ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಗುರು. ಕೆಲವು ದಿನಗಳಿಂದ ಕೇಳ್ತಾ ಇದ್ದ ಎಲ್ಲಾ ಊಹಾಪೋಹಗಳು ನಿಜ ಆಗಿದೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಟ್ಟು ಇವರು 9230 ರನ್ಸ್ ಹೊಡೆದಿದ್ದಾರೆ. ಇದರಲ್ಲಿ 100 ಮತ್ತು 3150 ಗಳಿವೆ. ಒಟ್ಟು 123 ಟೆಸ್ಟ್ ಮ್ಯಾಚ್ ಗಳನ್ನ ಇವರು ಆಡಿದ್ದಾರೆ ವಿತ್ ಅನ್ ಆವರೇಜ್ ಆಫ್ 46.85. ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಟ್ಟು ಇವರು 68 ಮ್ಯಾಚ್ ಆಸ್ ಎ ಕ್ಯಾಪ್ಟನ್ ಆಗಿ ಆಡಿದ್ದಾರೆ. ಅದರಲ್ಲಿ 40 ವಿನ್ಸ್ ನ ಇಂಡಿಯಾ ಕಂಡಿದೆ. ಇನ್ನು ಉಳಿದ ಮ್ಯಾಚ್ ಗಳಲ್ಲಿ ಡ್ರಾ ಮತ್ತೆ ಸೋಲುಗಳಿವೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ಸ್ ಅಂದ್ರೆ ತಪ್ಪಾಗಲ್ಲ. ಆಸ್ಟ್ರೇಲಿಯಾಗೇನೆ ಹೋಗಿ ಆಸ್ಟ್ರೇಲಿಯಾನ ಸೋಲಿಸಿದ ಮೊಟ್ಟ ಮೊದಲ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಆಗಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ ಇವರ ಅಪ್ರೋಚ್, ಇವರ ಅಗ್ರೆಸಿವ್ನೆಸ್, ಇವರು ಆಡ್ತಿದ್ದ ರೀತಿ ನಮ್ಮ ಇಂಡಿಯನ್ ಟೆಸ್ಟ್ ಕ್ರಿಕೆಟ್ ಜಗತ್ತನ್ನೇ ಬದಲಾಯಿಸಿತು. ಮೋಸ್ಟ್ ಆಫ್ ದ ಮ್ಯಾಚ್ ಅಲ್ಲಿ ಡ್ರಾ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ ಇಂಡಿಯಾ ಟೀಮ್ ನಾವ್ ಇನ್ಮೇಲೆ ಗೆಲ್ಬಹುದು, ಯಾರನ್ನು ಬೇಕಾದ್ರೂ ಸೋಲಿಸಬಹುದು, ನಾವು ಗೆದ್ದೇ ಬರ್ತೀವಿ ಕಣೋ ಅಂತ ಆಡಕ್ ಸ್ಟಾರ್ಟ್ ಮಾಡಿದ್ರು. ವಿರಾಟ್ ಕೊಹ್ಲಿ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಅವರಿಗೆ ಟೆಸ್ಟ್ ಅಲ್ಲಿ 10,000 ರನ್ ಕ್ರಾಸ್ ಮಾಡಬೇಕು ಅಂತ. ಎಲ್ಲಾ ಫ್ಯಾನ್ಸ್ ಗಳಿಗೂ ಕೂಡ ಇದೇ ಆಸೆ ಇತ್ತು. ಆದ್ರೆ ಅವರು 9230 ರನ್ಸ್ ಗೆನೆ ತಮ್ಮ ಟೆಸ್ಟ್ ಗೆ ರಿಟೈರ್ಮೆಂಟ್ ನ ಕೊಟ್ಬಿಟ್ಟಿದ್ದಾರೆ. ಗುರು, ಕೊಹ್ಲಿ ಬರೀ ರೆಕಾರ್ಡ್ ಗಳಿಗೆ ಆಡ್ತಾರೆ ಅನ್ನೋರು ಕೇಳಿಸ್ಕೊಳ್ಳಿ. ಅವ್ರಿಗಿರೋ ಫಿಟ್ನೆಸ್ ಗೆ ಇನ್ನು 2-3 ವರ್ಷ ಅವ್ರು ಈಸಿಯಾಗಿ ಆಡ್ಬೋದಾಗಿತ್ತು. ಆ 10,000 ರನ್ಸ್ ನು ಕ್ರಾಸ್ ಮಾಡಬಹುದಾಗಿತ್ತು. ಇನ್ನು ಬೇರೆ ಬೇರೆ ರೆಕಾರ್ಡ್ಸ್ ನು ಕ್ರಿಯೇಟ್ ಮಾಡಬಹುದಾಗಿತ್ತು. ಆದ್ರೆ ಇಲ್ಲ, ಅವರಿಗೆ ರಿಟೈರ್ಮೆಂಟ್ ತಗೋಬೇಕು ಅಂದ ತಕ್ಷಣ ತಗೊಂಡಿದ್ದಾರೆ. ಹೊಸ ಹುಡುಗರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಕೊಹ್ಲಿ ಎಂತ ಪ್ಲೇಯರ್ ಅಂತ ಧೋನಿ ಮತ್ತೆ ರೋಹಿತ್ ಶರ್ಮಾನೇ ಕೇಳ್ಕೊಳ್ಳಿ. ಅವರು ಕ್ಯಾಪ್ಟನ್ ಆಗಿ ಕಪ್ ಗೆಲ್ಲೋದಕ್ಕೆ ಮೇನ್ ರೀಸನ್ ಅಲ್ಲೊಬ್ರು ಕೊಹ್ಲಿ ಆಗಿರ್ತಾರೆ ಯಾವಾಗ್ಲೂ. ವಿರಾಟ್ ಕೊಹ್ಲಿ ಹೇಟರ್ಸ್, ನೀವು ಖುಷಿ ಪಡಿ.